ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ಕನ್ನಡ ತರಗತಿನಲ್ಲಿ 10ನೇ ತರಗತಿ ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕದ ಪೂರಕ ಪಾಠಗಳಲ್ಲಿ ಇರತಕ್ಕಂತಹ ಮೊದಲನೇ ಪಾಠವಾದ ಉದಾತ್ತ ಚಿಂತನೆಗಳು ಎನ್ನುವ ಪಾಠದ ಮುಂದುವರೆದ ಭಾಗವನ್ನು ನೋಡೋಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾನು ಉದಾತ್ತ ಚಿಂತನೆಗಳು ಪಾಠದ ಮೊದಲನೇ ಚಿಂತಕರಾದಂತಹ ಗಾಂಧೀಜಿಯವರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಗಾಂಧೀಜಿಯವರ ಚಿಂತನೆಗಳೇನು, ಆಲೋಚನೆಗಳು ಏನು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೆ. ಯಾರಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಹಾಗೆಯೇ ಇವತ್ತಿನ ದಿನದ ತರಗತಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇವರ ಉದಾತ್ತ ಚಿಂತನೆಗಳು ಏನು, ಇವರು ನಮಗೆ ಯಾವ ರೀತಿಯ ಸಂದೇಶಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲದೆ ಇರೋರೇ ಇಲ್ಲ ಅಂಥೇಳಿ ನಾವು ಹೇಳ್ಬೋದು. ಅದರಲ್ಲೂ ಇತ್ತೀಚೆಗೆ ಒಂದು ಧಾರಾವಾಹಿ ಟಿವಿನಲ್ಲಿ ಬಂದಾಗಿಂದ ಅಂಬೇಡ್ಕರ್ ಬಗ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಕೂಡ ಗೊತ್ತಾಗಿದೆ. ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಿದಂಥವರು, ಭಾರತ ದೇಶದ ಸಂವಿಧಾನ ಶಿಲ್ಪಿ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಸ್ತುತ ಗದ್ಯದಲ್ಲಿ ಯಾವೆಲ್ಲ ಉದಾತ್ತವಾದಂತಹ ಚಿಂತನೆಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಹಾಗಿದ್ರೆ ಈ ದಿನದ ತರಗತಿನಲ್ಲಿ ನಾನು ನಿಮಗೆ ಕಲಿಸಿಕೊಡ್ತಾ ಇರತಕ್ಕಂತಹ ಘಟಕಾಂಶಗಳು ಯಾವುದು ಅಂಥೇಳಿ ನೋಡೋದಾದರೆ, ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಏನು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಏನು ಅಂಥೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಮನುಷ್ಯನಾದಂಥವನು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ಯಾವೆಲ್ಲ ಉದಾತ್ತ ಚಿಂತನೆಗಳನ್ನು ಅಂಬೇಡ್ಕರ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಉದಾತ್ತ ಚಿಂತನೆಗಳು ಡಾಕ್ಟರ್ BR ಅಂಬೇಡ್ಕರ್. ಸ್ವಾತಂತ್ರ್ಯ ಎಂದರೇನು? ಮುಕ್ತ ಸಮಾಜದ ವ್ಯವಸ್ಥೆಗೆ ಅದು ಏಕೆ ಅಗತ್ಯ? ಸ್ವಾತಂತ್ರ್ಯ ಎರಡು ಬಗೆಯಾಗುತ್ತದೆ, ಪೌರ ಸ್ವಾತಂತ್ರ್ಯ ಹಾಗೂ ರಾಜಕೀಯ ಸ್ವಾತಂತ್ರ್ಯ. ಮೊದಲನೇದಾಗಿ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಅಂದರೆ ಏನು? ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಭಾರತ ದೇಶಕ್ಕೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರ ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯಾದಂಥ ಹಕ್ಕುಗಳಿರಲಿಲ್ಲ. ಭಾರತೀಯರು ಗುಲಾಮರ ರೀತಿ ಜೀವನವನ್ನು ನಡೆಸಬೇಕಿತ್ತು. ಈ ಸಂದರ್ಭದಲ್ಲಿ ಇದರಿಂದ ರೊಚ್ಚಿಗೆದ್ದಂಥ ಹಲವಾರು ದೇಶ ಪ್ರೇಮಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದರ ಫಲವಾಗಿ ನಮ್ಮ ದೇಶಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ನಂತರ ಏಕರೂಪದ ಆಡಳಿತ ವ್ಯವಸ್ಥೆ ಇರಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಲಾಗಿ 1949ರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಅಂಗೀಕಾರಗೊಂಡು 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದದನ್ನು ನೋಡ್ಬೋದು. ಹಾಗಾಗಿ ಈ ಒಂದು ಸಂವಿಧಾನ ರಚನೆ ಆಗೋದಕ್ಕೆ ಕಾರಣೀಭೂತರು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾಗಿನೇ ಇವರನ್ನು ಭಾರತ ದೇಶದ ಸಂವಿಧಾನ ಶಿಲ್ಪಿ ಅಂತ ಹೇಳಿ ನಾವು ಕರಿತೀವಿ. ಸರಿ, ಹಾಗಿದ್ರೆ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ಸ್ವಾತಂತ್ರ್ಯ ಏನು? ಸ್ವಾತಂತ್ರ್ಯ ಅಂದರೆ ಅಂತ ಹೇಳಿ ನಾವು ನೋಡೋದಾದರೆ, ಯಾವುದೇ ಒಬ್ಬ ವ್ಯಕ್ತಿ ನಿರ್ಬಂಧಕ್ಕೆ ಒಳಗಾಗದೆ ಯಾವುದೇ ದಿಕ್ಕಿನಲ್ಲಿ ಚಲಿಸಲು ಸಾಧ್ಯ ಆದರೆ ಅದನ್ನು ನಾವು ಸ್ವಾತಂತ್ರ್ಯ ಅಂತ ಹೇಳಿ ಕರಿಬೋದು. ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಅಥವಾ ಅಡೆತಡೆಗಳು ಇಲ್ಲದೇನೆ ಆ ವ್ಯಕ್ತಿ ನಿರ್ಬಂಧತೆ ಇಲ್ಲದೆ ಮುಕ್ತವಾಗಿ ಎಲ್ಲಿ ಬೇಕಾದರೂ ಸಂಚರಿಸ್ತಕ್ಕಂಥ ಅವಕಾಶ ಇದ್ದರೆ ನಾವು ಅದನ್ನು ಸ್ವಾತಂತ್ರ್ಯ ಅಂತ ಹೇಳಿ ಕರಿಬೋದು. ಹಾಗೆ ಇನ್ನೊಂದು ಅರ್ಥದಲ್ಲಿ ಸ್ವಾತಂತ್ರ್ಯ ಅಂದರೆ ಏನು ಅಂತ ಹೇಳಿ ನೋಡೋದಾದರೆ, ಯಾವುದೇ ದೇಶದ ಪ್ರಜೆಗಳು ತಮ್ಮಿಂದಲೇ ಆರಿಸಲ್ಪಟ್ಟ ಸರ್ಕಾರದಿಂದ ಆಳಲ್ಪಡುತ್ತಾರೆ. ಅವರು ಬೇರೆ ಯಾವುದೇ ದೇಶ ಮಾಡಿದ ಕಾನೂನು ಕಟ್ಟಳೆಗಳನ್ನು ಪಾಲಿಸಬೇಕಾಗಿಲ್ಲ. ಇನ್ನೊಂದು ರೀತಿಯಲ್ಲಿ ಸ್ವಾತಂತ್ರ್ಯ ಅಂದರೆ ಏನು ಅಂತ ಹೇಳಿದ್ರೆ, ಯಾವುದೇ ದೇಶದ ಪ್ರಜೆಗಳು ತಮ್ಮನ್ನು ಆಳೋರು ಯಾರು ಅಂಥೇಳಿ ಅವರೇ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಅವರು ಬೇರೆ ಯಾವುದೇ ದೇಶದ ಕಾನೂನುಗಳನ್ನು ಕಟ್ಟಳೆಗಳನ್ನು ಪಾಲಿಸಬೇಕಾಗಿ ಇರೋದಿಲ್ಲ. ಇದನ್ನೇ ನಾವು ಇನ್ನೊಂದು ಅರ್ಥದಲ್ಲಿ ಸ್ವಾತಂತ್ರ್ಯ ಅಂಥೇಳಿ ಕರಿಬೋದು. ಹಾಗಿದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮುಕ್ತ ಸಮಾಜದ ವ್ಯವಸ್ಥೆಗೆ ಅದು ಏಕೆ ಅವಶ್ಯಕ ಅಂತ ಹೇಳಿ ಅನಿಸುತ್ತೆ. ಈಗ ಸಮಾಜದಲ್ಲಿ ಎಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೀವಿ. ಮನುಷ್ಯ ಸಂಘಜೀವಿ, ಆತ ಸಮಾಜದಲ್ಲಿ ಇರಬೇಕು ಅಂದಾಗ ಸ್ವಾತಂತ್ರ್ಯ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದರಲ್ಲೂ ಮುಕ್ತವಾಗಿ ಸಮಾಜದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಆತನಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಏನಕ್ಕೆ ಬೇಕು ಅನ್ನೋದು ಇಲ್ಲಿ ತುಂಬಾ ಮಾತಾಗುತ್ತೆ. ಹಾಗಿದ್ರೆ ಈ ಸ್ವಾತಂತ್ರ್ಯದಲ್ಲಿ ನಾವು ಎರಡು ಬಗೆಯನ್ನು ನೋಡ್ಬೋದು, ಪೌರ ಸ್ವಾತಂತ್ರ್ಯ ಹಾಗೂ ರಾಜಕೀಯ ಸ್ವಾತಂತ್ರ್ಯ. ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾ ಇರೋ ಪ್ರಕಾರ ಅಂದರೆ ಅವರು ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಪೌರ ಸ್ವಾತಂತ್ರ್ಯ ಹಾಗೆ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ. ಪೌರ ಸ್ವಾತಂತ್ರ್ಯ ಈ ಅಂಶಗಳನ್ನು ಹೊಂದಿರುತ್ತದೆ.
ಪೌರ ಸ್ವಾತಂತ್ರ್ಯದಲ್ಲಿ. ಪೌರ ಅಂತ ಹೇಳಿದ್ರೆ ಭಾರತದ ಪ್ರಜೆ, ಆತನಿಗೆ ಇರ್ತಕ್ಕಂತಹ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯಗಳಲ್ಲಿ ಬರ್ತಕ್ಕಂಥದ್ದು ಯಾವ್ದ್ಯಾವುದು ಅಂದರೆ ಚಲನವಲನ ಸ್ವಾತಂತ್ರ್ಯ. ಚಲನವಲನ ಸ್ವಾತಂತ್ರ್ಯ ಅಂದರೆ ಸೂಕ್ತವಾದಂತಹ ನ್ಯಾಯಾಂಗ ಕ್ರಮವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ. ಹಾಗೆಯೇ ವಾಕ್ ಸ್ವಾತಂತ್ರ್ಯ, ಆಲೋಚನೆ, ಓದು, ಬರಹ, ಚರ್ಚೆ ಇವುಗಳ ಸ್ವಾತಂತ್ರ್ಯ ಇದರಲ್ಲೇ ಸೇರುತ್ತೆ. ಹಾಗೆ ಮೂರನೇದಾಗಿ ಕ್ರಿಯಾ ಸ್ವಾತಂತ್ರ್ಯ. ನೋಡಿ, ನಾನು ಪೌರ ಸ್ವಾತಂತ್ರ್ಯ ಅಂತ ಏನು ಹೇಳಿದೆ ಅಲ್ವಾ, ಆ ಪೌರ ಸ್ವಾತಂತ್ರ್ಯದ 3 ಬಗೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಚಲನವಲನ ಸ್ವಾತಂತ್ರ್ಯ. ಚಲನವಲನ ಸ್ವಾತಂತ್ರ್ಯ ಅಂದರೆ ಏನು ಅಂತ ಹೇಳಿದ್ರೆ ಭಾರತ ದೇಶದ ಸಂವಿಧಾನದಲ್ಲಿ ಭಾರತ ದೇಶದ ಪ್ರಜೆಗೆ ನೀಡಿರ್ತಕ್ಕಂತಹ ಸ್ವಾತಂತ್ರ್ಯ ಇದಾಗಿದ್ದು, ವ್ಯಕ್ತಿ ಭಾರತ ದೇಶದ ಯಾವುದೇ ಮೂಲೆಗೆ ಚಲಿಸ್ತಕ್ಕಂತಹ ಸ್ವಾತಂತ್ರ್ಯವನ್ನು ಆತ ಹೊಂದಿದ್ದಾನೆ. ಹಾಗೆ ಭಾರತ ದೇಶದ ಯಾವುದೇ ಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಹಾಗೆಯೇ ಕಾಯಮಾಗಿ ನೆಲೆಸ್ತಕ್ಕಂತಹ ಸ್ವಾತಂತ್ರ್ಯವನ್ನು ವ್ಯಕ್ತಿ ಹೊಂದಿದ್ದಾನೆ. ಇದನ್ನೇ ಇಲ್ಲಿ ಚಲನವಲನ ಸ್ವಾತಂತ್ರ್ಯ ಅಂತ ಹೇಳಿ ಕರೆದಿದ್ದಾರೆ. ಹಾಗೆಯೇ ಭಾರತ ದೇಶದ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ಸ್ವಾತಂತ್ರ್ಯದ ಹಕ್ಕುಗಳ ಉಲ್ಲೇಖ ಆಗಿರೋದನ್ನು ನಾವು ಕಾಣಬಹುದಾಗಿದೆ. ಇನ್ನು 2ನೇ ಬಗೆಯ ಸ್ವಾತಂತ್ರ್ಯ ಯಾವುದು ಅಂತ ಹೇಳಿದ್ರೆ ವಾಕ್ ಸ್ವಾತಂತ್ರ್ಯ. ವಾಕ್ ಅಂತ ಹೇಳಿದ್ರೆ ಮಾತು ಅಂತ ಹೇಳಿ. ಮಾತು ಎಂತಹ ಮಾತು ಅಂದರೆ ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಭಾವನೆಗಳನ್ನು, ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಸ್ವಾತಂತ್ರ್ಯ ಇದೆ. ಅದು ಮಾತುಗಳ ಮೂಲಕನಾದರೂ ಆಗಿರ್ಬೋದು ಅಥವಾ ಬರವಣಿಗೆಯ ರೂಪನಾದರೂ ಆಗಿರ್ಬೋದು. ತನ್ನ ಆಲೋಚನೆಗಳನ್ನು, ಮನದ ಇಂಗಿತವನ್ನು ಆತ ಏನು ಮಾಡ್ಬೋದು, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂತಹ ಸ್ವಾತಂತ್ರ್ಯ ಇದೆ. ಇನ್ನು ಮೂರನೇದಾಗಿ ಕ್ರಿಯಾ ಸ್ವಾತಂತ್ರ್ಯ. ಕ್ರಿಯಾ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಕೆಲಸ ಮಾಡ್ತಕ್ಕಂತಹ ಸ್ವಾತಂತ್ರ್ಯ. ಭಾರತ ದೇಶದ ಪ್ರಜೆ ಭಾರತದ ಯಾವುದೇ ಮೂಲೆಗೆ ಹೋಗಿ ಯಾವುದೇ ಕೆಲಸವನ್ನು ಮಾಡ್ತಕ್ಕಂತಹ ಸ್ವಾತಂತ್ರ್ಯ ಇದೆ. ಯಾವುದೇ ವೃತ್ತಿಯನ್ನು ಆತ ನಡೆಸ್ಬೋದು ಅಥವಾ ಯಾವುದೇ ವಾಣಿಜ್ಯ ವ್ಯವಹಾರದಲ್ಲಿ ಆತ ತೊಡಗಿಕೊಳ್ಳಬಹುದು. ಅಂತಹ ಸ್ವಾತಂತ್ರ್ಯ ಇರೋದನ್ನು ನಾವು ಕಾಣ್ತೀವಿ. ಇನ್ನು ವಿವರವಾಗಿ ನೋಡಬೇಕು ಅಂತ ಹೇಳಿದ್ರೆ ಮೊದಲನೆಯ ಬಗೆಯ ಸ್ವಾತಂತ್ರ್ಯ ಮೂಲಭೂತವಾದದ್ದು, ಮೂಲ ಸ್ವರೂಪ ಮಾತ್ರವಾದ್ದಲ್ಲ, ಅದು ಅತ್ಯಂತ ಅಗತ್ಯವೂ ಹೌದು. ಅದರ ಮೌಲ್ಯದ ಬಗ್ಗೆ ಯಾವುದೇ ಸಂದೇಹಕ್ಕೆ ಎಡೆಯಿಲ್ಲ. ನೋಡಿ, ಮೊದಲನೇ ಬಗೆಯ ಸ್ವಾತಂತ್ರ್ಯ ಅಂದರೆ ಇಲ್ಲಿ ನಾನು 3 ಬಗೆಯ ಸ್ವಾತಂತ್ರ್ಯ ಹೇಳಿದ್ನಲ್ವಾ, ಚಲನವಲನ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಹಾಗೆ ಕ್ರಿಯಾ ಸ್ವಾತಂತ್ರ್ಯ ಅಂತೇಳಿ. ಅದರಲ್ಲಿ ಮೊದಲನೇ ಬಗೆಯ ಸ್ವಾತಂತ್ರ್ಯ ಅಂದರೆ ಯಾವುದು? ಇಲ್ಲಿ ಚಲನವಲನ ಸ್ವಾತಂತ್ರ್ಯ. ಈಗ ಒಬ್ಬ ಪ್ರಜೆ ಒಂದು ದೇಶದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂದಾಗ ಆತನಿಗೆ ಮುಕ್ತವಾದಂತಹ ಸ್ವಾತಂತ್ರ್ಯ ಇರಬೇಕಾಗುತ್ತೆ. ಆತ ಎಲ್ಲಿ ಬೇಕಾದರೂ ಸಂಚರಿಸ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಇರಬೇಕಾಗುತ್ತೆ. ಹಾಗೆ ಎಲ್ಲಿ ಬೇಕಾದರೂ ಹೋಗಿ ಆ ಆಸ್ತಿಯನ್ನು ಮಾಡ್ತಕ್ಕಂತಹ ಸ್ವಾತಂತ್ರ್ಯ, ಎಲ್ಲಿ ಬೇಕಾದರೂ ಹೋಗಿ ವಾಸ ಮಾಡ್ತಕ್ಕಂಥ ಸ್ವಾತಂತ್ರ್ಯ, ಉದ್ಯೋಗವನ್ನು ಮಾಡ್ತಕ್ಕಂಥ ಸ್ವಾತಂತ್ರ್ಯ, ಈ ರೀತಿ ಚಲನವಲನ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಬ್ಬ ಪ್ರಜೆಗೆ ಮುಖ್ಯವಾಗಿ ಇರುತ್ತೆ. ಒಂದೇ ಕಡೆ ಆತ ಇರೋದಕ್ಕೆ ಆಗೋದಿಲ್ಲ. ಈಗ ಎಷ್ಟೊಂದು ಜನ ನೋಡಿರ್ತೀರ ನಮ್ಮ ಸುತ್ತಮುತ್ತ, ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ನಾಡುಗಳಿಂದ ಎಷ್ಟು ಜನ ಬಂದು ಇಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿರೋದನ್ನೆಲ್ಲ ನೋಡಿದ್ದೀರಾ ಅಲ್ವಾ ನೀವು? ಮೊದಲನೇ ಬಗೆಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮಗೆ ಮೂಲಭೂತವಾಗಿ ಸಂವಿಧಾನದಲ್ಲಿ ಸಿಕ್ಕಿರ್ತಕ್ಕಂತಹ ಸ್ವಾತಂತ್ರ್ಯ ಆಗಿದೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತುಂಬಾ ಅತ್ಯಗತ್ಯವಾದಂತಹ ಸ್ವಾತಂತ್ರ್ಯ. ಹಾಗೆಯೇ ಇದು ಅನೇಕ ಕಾರಣಗಳಿಂದ ಮಹತ್ವದ್ದು ಆಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 2ನೇ ಬಗೆಯ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. 2ನೇ ಬಗೆಯ ಸ್ವಾತಂತ್ರ್ಯ ಅಂದರೆ ಅದು ವಾಕ್ ಸ್ವಾತಂತ್ರ್ಯ. ವಾಕ್ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂತಹ ಸ್ವಾತಂತ್ರ್ಯ ಅಂತ ಹೇಳಿ ನಾವು ಹೇಳ್ಬೋದು. ವಾಕ್ ಸ್ವಾತಂತ್ರ್ಯವನ್ನು ಅಭಿಪ್ರಾಯ ಸ್ವಾತಂತ್ರ್ಯ ಅಂತ ಹೇಳಿ ಕೂಡ ಹೇಳಬಹುದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಅನೇಕ ಕಾರಣದಿಂದ ಮಹತ್ವದ್ದಾಗುತ್ತದೆ. ಬೌದ್ಧಿಕ, ನೈತಿಕ, ರಾಜಕೀಯ ಮತ್ತು ಸಾಮಾಜಿಕ ಪ್ರಗತಿಗೆ ಅದು ಅತ್ಯಗತ್ಯ ಪರಿಸ್ಥಿತಿ. ಅದು ಇಲ್ಲದ ಕಡೆ ಪರಿಸ್ಥಿತಿ ಏಕತಾನದ್ದಾಗಿ ಎಲ್ಲ ಬಗೆಯ ಚಲನಶೀಲತೆ ಕುಂದುತ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು. ಎಲ್ಲಿ ವಾಕ್ ಸ್ವಾತಂತ್ರ್ಯ, ವ್ಯಕ್ತಿಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಸ್ವಾತಂತ್ರ್ಯ ಇರೋದಿಲ್ವೋ ಅಲ್ಲಿ ಆ ಒಂದು ಸಮಾಜದ ಬೌದ್ಧಿಕ, ನೈತಿಕ, ರಾಜಕೀಯ ಬೆಳವಣಿಗೆಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸಮಾಜ ಹೇಗಿರುತ್ತೆ ಅಂತ ಹೇಳಿದ್ರೆ
ಒಳ್ಳೆ ಏಕತಾನದ್ದಾಗಿ ಇರುತ್ತೆ. ಅಂದರೆ ಅಲ್ಲಿ ನಿರಂಕುಶ ಆಡಳಿತ ಇರುತ್ತೆ, ಪ್ರಜೆಗಳ ಅಭಿಪ್ರಾಯಗಳಿಗೆ ಅಲ್ಲಿ ಅವಕಾಶನೇ ಇರಲ್ಲ. ಸರ್ವಾಧಿಕಾರ ಅಂತ ಹೇಳ್ತಾರೆ ನೋಡಿ, ಸರ್ವಾಧಿಕಾರದ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಒಂದು ದೇಶದ ಅಭಿವೃದ್ಧಿಗೆ ಸರ್ವಾಂಗೀಣ ಅಭಿವೃದ್ಧಿ ಅಂತಾನೆ ಹೇಳ್ಬೋದು ನಾವು. ಬೌದ್ಧಿಕ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಹಾಗೆಯೇ ಎಲ್ಲ ರೀತಿಯ ಅಭಿವೃದ್ಧಿಗೂ ಕೂಡ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಹಾಗೆಯೇ ಇನ್ನೊಂದು ವಿಷಯವನ್ನು ಇಲ್ಲಿ ನೀವು ನೆನಪಿಟ್ಕೊಳ್ಳೇಬೇಕು. ವಾಕ್ ಸ್ವಾತಂತ್ರ್ಯ ಇದೆ ಅಂದ ಮಾತ್ರಕ್ಕೆ ಬೇರೆಯವ್ರನ್ನ ನಿಂದಿಸ್ತಕ್ಕಂತಹ ಮಾತುಗಳು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಕ್ಕಂತಹ ಸ್ವಾತಂತ್ರ್ಯ ಈ ಬಗೆಯ ಸ್ವಾತಂತ್ರ್ಯ ಅಲ್ಲ. ಅರ್ಥ ಆಗ್ತಿದೆಯಾ? ವಾಕ್ ಸ್ವಾತಂತ್ರ್ಯ ಅಂದರೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂತಹ ಸ್ವಾತಂತ್ರ್ಯ. ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿಬಿಟ್ಟು ಬೇರೆ ಯಾವುದೋ ಒಂದು ದೇಶದ ವಿರುದ್ಧ ಘೋಷಣೆಯನ್ನು ಮಾಡ್ತಕ್ಕಂಥದ್ದು, ಬೇರೆ ಯಾವುದೋ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಹಾಕ್ತಕ್ಕಂಥದ್ದು, ಈ ರೀತಿ ಅದು ಆಗೋದಿಲ್ಲ. ನಂತರ ಇಲ್ಲಿ ಕ್ರಿಯಾ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ರಿಯಾ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶ ಇರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಇರ್ತಕ್ಕಂತಹ ಪ್ರಜೆ ಯಾವುದೇ ಕೆಲಸವನ್ನು ಆತ ಭಾರತ ದೇಶದಲ್ಲಿ ಎಲ್ಲಿಯಾದರೂ ಕೂಡ ಮಾಡ್ಬೋದು. ಹಾಗೆ ಹೊರದೇಶಗಳಿಗೂ ಕೂಡ ಹೋಗಿ ಕೆಲಸವನ್ನು ಮಾಡ್ಬೋದು. ಈ ರೀತಿ ಆತನಿಗೆ ಕ್ರಿಯಾ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇದೆ. ಅದು ಔಪಚಾರಿಕವಾಗಿ ಇದ್ದರೆ ಸಾಲದು, ವಾಸ್ತವಿಕವಾಗಿ ಕೂಡ ಜಾರಿಯಲ್ಲಿ ಇರಬೇಕು. ಕ್ರಿಯಾ ಸ್ವಾತಂತ್ರ್ಯ ಅನ್ನೋದು ಕೇವಲ ಹೆಸರಿಗಷ್ಟೇ ಸಂವಿಧಾನದಲ್ಲಿ ಇದ್ದರೆ ಸಾಲದು, ಅದು ಔಪಚಾರಿಕವಾಗಿ ಇದ್ದರೆ ಅಷ್ಟೇ ಸಾಲದು, ಅದು ಜಾರಿಯಲ್ಲೂ ಕೂಡ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದಂತಹ ಸಾಮರ್ಥ್ಯವಾಗಬೇಕು. ಯಾವುದೇ ಒಬ್ಬ ಪ್ರಜೆ ತನಗೆ ಏನು ಕೆಲಸವನ್ನು ಮಾಡೋದಕ್ಕೆ ಇಷ್ಟ ಇದೆಯೋ ಆ ಕೆಲಸವನ್ನು ಮಾಡ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಆತನಿಗೆ ಇರಬೇಕಾಗುತ್ತೆ. ಈ ಪ್ರಯೋಜನವನ್ನು ಪಡೆಯಲು ಸಾಧ್ಯವಿಲ್ಲದ ಕಡೆ ಸ್ವಾತಂತ್ರ್ಯವೂ ಇರುವುದಿಲ್ಲ. ಯಾವ ವ್ಯಕ್ತಿಗೆ ತಾನು ಅಂದ್ಕೊಂಡಂತಹ ಕೆಲಸವನ್ನು ಮಾಡ್ತಕ್ಕಂತಹ ಸ್ವಾತಂತ್ರ್ಯ ಇಲ್ವೋ ಅಲ್ಲಿ ಕ್ರಿಯಾ ಸ್ವಾತಂತ್ರ್ಯವೂ ಇಲ್ಲ, ಹಾಗೆ ಒಟ್ಟಾರೆ ಸ್ವಾತಂತ್ರ್ಯ ಕೂಡ ಇಲ್ಲ ಅಂತಲೇ ನಾವು ಹೇಳ್ಬೋದು. ಯಾವುದೇ ವ್ಯಕ್ತಿ ತನಗೆ ಅನಿಸಿದಂತಹ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದ್ದರೆ ಮಾತ್ರ ಅಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಇದೆ, ಹಾಗೆಯೇ ಅಲ್ಲಿ ನಿಜವಾದಂತಹ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಿದ್ರೆ ಈ ಕ್ರಿಯಾ ಸ್ವಾತಂತ್ರ್ಯ ಇರೋದು ಎಲ್ಲಿ ಅಂತ ಹೇಳಿ ನಾವು ಹೇಗೆ ಹೇಳ್ಬೋದು ಅಂದರೆ, ಶೋಷಣೆ ಎಲ್ಲಿ ಇಲ್ಲವಾಗಿದೆಯೋ, ಒಂದು ವರ್ಗವು ಇನ್ನೊಂದು ವರ್ಗವನ್ನು ತುಳಿಯುತ್ತಿಲ್ಲವೋ, ಎಲ್ಲಿ ನಿರುದ್ಯೋಗವಿಲ್ಲವೋ, ಬಡತನವಿಲ್ಲವೋ, ಎಲ್ಲಿ ತನ್ನ ಕೆಲಸದ ಫಲವಾಗಿ ತನ್ನ ಕೆಲಸ, ಮನೆ, ಆಹಾರಗಳನ್ನು ಕಳೆದುಕೊಂಡು ಬಿಡುವ ಭೀತಿಗೆ ವ್ಯಕ್ತಿ ಇರುವುದಿಲ್ಲವೋ ಅಲ್ಲಿ ನಿಜವಾದ ಕ್ರಿಯಾ ಸ್ವಾತಂತ್ರ್ಯ ಇದೆ ಎಂದು ಹೇಳಬಹುದು. ಯಾವ ದೇಶದಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಅಂತಕ್ಕಂಥದ್ದಿರುತ್ತೋ ಆ ದೇಶದಲ್ಲಿ ಒಂದು ವರ್ಗ ಇನ್ನೊಂದು ವರ್ಗವನ್ನು ಶೋಷಣೆ ಮಾಡೋದಿಲ್ಲ. ಗೊತ್ತಾಯ್ತಾ? ದಬ್ಬಾಳಿಕೆಯನ್ನು ಮಾಡೋದಿಲ್ಲ. ಅಲ್ಲಿ ಒಂದು ಉನ್ನತ ವರ್ಗ ಇನ್ನೊಂದು ವರ್ಗವನ್ನು ತುಳಿತಕ್ಕಂತಹ ಕೆಲಸವನ್ನು ಮಾಡೋದಿಲ್ಲ. ಜೊತೆಗೆ ಅಲ್ಲಿ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಲ್ಲ, ನಿರುದ್ಯೋಗ ಅಂತಕ್ಕಂಥದ್ದು ಇರೋಲ್ಲ, ಅಲ್ಲಿ ಬಡತನ ಅಂತಕ್ಕಂಥದ್ದು ಇರೋಲ್ಲ. ಎಲ್ಲರೂ ಕೂಡ ಮುಕ್ತವಾಗಿ ಅಲ್ಲಿ ತಮಗೆ ಬಂದಂತಹ, ತಮಗೆ ಇಷ್ಟವಾದಂತಹ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಲ್ಲಿ ಇದಕ್ಕೆ ಅವಕಾಶ ಇಲ್ವೋ ಅಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ವ್ಯಕ್ತಿಯೊಬ್ಬ ಅಲ್ಲಿ ಆತನ ದಿನನಿತ್ಯದ ಅಗತ್ಯ ಅಂದರೆ ಅನ್ನ, ಆಹಾರ, ಬಟ್ಟೆ ಇವುಗಳಿಗೂ ಕೂಡ ಆತನ ಕೈನಲ್ಲಿ ದುಡಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಆತನಿಗೆ ಇಷ್ಟವಾದ ಕೆಲಸವನ್ನು ಮಾಡೋದಕ್ಕಾಗ್ತಾ ಇಲ್ಲ ಅಂದರೆ ಅಲ್ಲೂ ಕೂಡ ಕ್ರಿಯಾ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ನೋಡಿ, ಇದಿಷ್ಟು ಅಂಬೇಡ್ಕರ್ ಅವರು ಪೌರ ಸ್ವಾತಂತ್ರ್ಯದಲ್ಲಿ ಬರ್ತಕ್ಕಂತಹ ವಾಕ್ ಸ್ವಾತಂತ್ರ್ಯ, ಚಲನವಲನ ಸ್ವಾತಂತ್ರ್ಯ, ಹಾಗೆಯೇ ಕ್ರಿಯಾ ಸ್ವಾತಂತ್ರ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಅವರು ರಾಜಕೀಯ ಸ್ವಾತಂತ್ರ್ಯ ಅಂದರೆ ಏನು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ರಾಜಕೀಯ ಸ್ವಾತಂತ್ರ್ಯ ಇರತಕ್ಕಂಥದ್ದು ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ. ರಾಜಕೀಯ ಸ್ವಾತಂತ್ರ್ಯ, ನಮ್ಮ ಭಾರತ ದೇಶದ ಸಂವಿಧಾನ ಬೃಹತ್ ಸಂವಿಧಾನವಾಗಿದೆ. ಇಲ್ಲಿ ನಮ್ಮ ಭಾರತ ದೇಶದ ಸರ್ಕಾರ ಏನಿದೆಯಲ್ವಾ, ಆ ಸರ್ಕಾರವನ್ನು ರಚನೆ ಮಾಡ್ತಕ್ಕಂತಹ ಅಧಿಕಾರ ಯಾರಿಗಿದೆ? ನಮ್ಮ ದೇಶದ ಪ್ರಜೆಗಳಿಗಿದೆ. ಅಬ್ರಹಂ ಲಿಂಕನ್ ಅವರು ಹೇಳೋ ಪ್ರಕಾರ ಆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರತಕ್ಕಂತಹ ಸರ್ಕಾರನೇ ನಮ್ಮ ಭಾರತ ದೇಶದ ಸರ್ಕಾರ. ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿದ್ದಾರೆ. ಇಲ್ಲಿ ಹೇಗೆ ದೇವರ ಮಾತೆ ಕೊನೆ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಪ್ರಜೆಗಳ ಮಾತೆ ಇಲ್ಲಿ ಕೊನೆ ಅಂತಕ್ಕಂತಹ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ದೇಶದ ಪ್ರಜೆಗಳಿಗೆ ರಾಜಕೀಯ ಸ್ವಾತಂತ್ರ್ಯ ಇದೆ.
ಆ ವ್ಯಕ್ತಿಗಳು ಅಂದರೆ ನಮ್ಮ ದೇಶದ ವ್ಯಕ್ತಿಗಳಿಗೆ ಶಾಸನಗಳನ್ನು ರಚಿಸುವ ಅವಕಾಶ ಇದೆ, ಸರ್ಕಾರಗಳನ್ನು ಸ್ಥಾಪನೆ ಮಾಡ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಇದೆ. ಜೊತೆಗೆ ಆ ಸರ್ಕಾರ ಏನಾದರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಂತಹ ಸರ್ಕಾರವನ್ನು ವಿಸರ್ಜನೆ ಮಾಡ್ತಕ್ಕಂತಹ ಸ್ವಾತಂತ್ರ್ಯ ಕೂಡ ನಮ್ಮ ಪ್ರಜೆಗಳಿಗೆ ಇದೆ. ಸರ್ಕಾರ ಇರುವುದಾದರೂ ಜನರಿಗೆ ಜೀವನ, ಸ್ವಾತಂತ್ರ್ಯ, ಸಂತೋಷಾನ್ವೇಷಣೆಗಳನ್ನು ಒದಗಿಸಿಕೊಡುವ ಸಲುವಾಗಿ. ಹಾಗಿದ್ರೆ ಒಂದು ದೇಶದಲ್ಲಿ ಸರ್ಕಾರ ಏನಕ್ಕೆ ಇರುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಒಂದು ದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನರ ಜೀವನವನ್ನು ಉನ್ನತಪಡಿಸುವ ಸಲುವಾಗಿ, ಜನರಿಗೆ ಸ್ವಾತಂತ್ರ್ಯವನ್ನು ನೀಡುವ ಸಲುವಾಗಿ, ಹಾಗೆಯೇ ಜನರು ಸಂತೋಷದಿಂದ ಇರುವಂತೆ ಮಾಡಲು ಒಂದು ದೇಶದಲ್ಲಿ ಸರ್ಕಾರ ಅಂತಕ್ಕಂಥದ್ದು ಇರುತ್ತೆ. ಜನರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡುವ ಸಲುವಾಗಿಯೇ ಇರ್ತಕ್ಕಂಥದ್ದು ಯಾವುದು? ಅದು ಸರ್ಕಾರ. ಆದ್ದರಿಂದ ಸರ್ಕಾರವು ಯಾರನ್ನು ರಕ್ಷಿಸುವುದು ತನ್ನ ಕರ್ತವ್ಯವಾಗಿದೆಯೋ ಆ ಜನರಿಂದಲೇ ತನ್ನ ಅಧಿಕಾರದ ಬಲವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಸರ್ಕಾರ ಅನ್ನೋದೇನಿದೆಯಲ್ವಾ, ಈ ಪ್ರಜೆಗಳಿಂದಾನೇ ಅದು ತನ್ನ ಅಧಿಕಾರದ ಬಲವನ್ನು ಪಡೆದುಕೊಳ್ಬೇಕು. ಅಂದರೆ ಇಲ್ಲಿ ಯಾರು ನಮ್ಮನ್ನು ಆಳ್ಬೇಕು ಅನ್ನೋದನ್ನು ಯಾರು ನಿರ್ಧಾರ ಮಾಡ್ತಾರೆ? ಪ್ರಜೆಗಳೇ ನಿರ್ಧಾರವನ್ನು ಮಾಡ್ತಾರೆ. ಆಳಲ್ಪಡುವರ ಸಮ್ಮತಿಯಿಂದಲೇ ಸರ್ಕಾರದ ಅಸ್ತಿತ್ವ, ಅಧಿಕಾರ ಮತ್ತು ಶಕ್ತಿ ಎಂದು ಹೇಳಿದಾಗ ಇರುವ ಅರ್ಥ ಇದೆ. ಆಳಲ್ಪಡುವವರ ಸಮ್ಮತಿ, ಆಳಲ್ಪಡುವವರು ಅಂತ ಹೇಳಿದ್ರೆ ನಾವು ಪ್ರಜೆಗಳು, ನಮ್ಮ ಒಪ್ಪಿಗೆಯಿಂದಾನೇ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಸರ್ಕಾರ ಅಧಿಕಾರವನ್ನು ನಡೆಸುತ್ತೆ. ಹಾಗೆ ಸರ್ಕಾರದ ಎಲ್ಲ ಶಕ್ತಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ದೇಶದ ಪ್ರಜೆಗಳಲ್ಲಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವೇ ಸರಿ. ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ. ಎಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸರ್ಕಾರದ ರಚನೆ ಪ್ರಜೆಗಳಿಂದ ಆಗಿರುತ್ತೋ ಅಲ್ಲಿ ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮಾನವನ ವ್ಯಕ್ತಿತ್ವ ಹಾಗೆ ಮಾನವನ ಸಮಾನತೆ ತತ್ವದಿಂದ ಇರುತ್ತೆ. ಅದನ್ನು ಇಲ್ಲಿ ಅನುಗಮನ ಮಾಡಬೇಕಷ್ಟೇ. ಅನುಗಮನ ಅಂತ ಹೇಳಿದ್ರೆ ಹಿಂಬಾಲಿಸ್ತಕ್ಕಂಥದ್ದು, ಅದು ನಡೆದು ಹೋದ ದಾರಿನಲ್ಲಿ ಇತರರು ನಡೀತಕ್ಕಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ರಾಜಕೀಯವಾದಂತಹ ಸಮಸ್ತ ಅಧಿಕಾರ ಇಲ್ಲಿ ಸರ್ಕಾರಕ್ಕೆ ಯಾರಿಂದ ಬಂದಿರುತ್ತೆ? ಜನತೆಯಿಂದ ಬಂದಿರುತ್ತದೆ. ನಮ್ಮ ಸಾರ್ವಜನಿಕವಾದ ಹಾಗೂ ಖಾಸಗಿಯಾದ ಜೀವನವನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಸಾಮರ್ಥ್ಯವನ್ನು ಅವರು ತಾವೇ ಹೊಂದಿರುತ್ತಾರೆಯೇ ಹೊರತು ಬೇರೆ ಯಾರೂ ಅಲ್ಲ ಎಂಬುದು ಇದರ ಅರ್ಥವಾಗಿದೆ. ಅಂದರೆ ಇಲ್ಲಿ ಜನಸಾಮಾನ್ಯರೇ ಆಯ್ಕೆ ಮಾಡಿರ್ತಕ್ಕಂತಹ ಸರ್ಕಾರ ಅದು ಆಗಿರೋದ್ರಿಂದ ಅವರ ಸಾರ್ವಜನಿಕ ಜೀವನದ ಹಾಗೆ ಖಾಸಗಿ ಜೀವನವನ್ನು ನಿರ್ದೇಶಿಸ್ತಕ್ಕಂತಹ, ನಿಯಂತ್ರಿಸ್ತಕ್ಕಂತಹ ಅಧಿಕಾರ ಅವ್ರಿಗೆ ಇದೆ. ಅಂದರೆ ಪ್ರಜೆಗಳೇ ಇಲ್ಲಿ ನೇರವಾಗಿ ಚುನಾವಣೆಗಳನ್ನು ಮಾಡುವ ಮೂಲಕ ತಮ್ಮ ಸರ್ಕಾರವನ್ನು ಆಯ್ಕೆ ಮಾಡತಕ್ಕಂತಹ ಪದ್ಧತಿ ನಮ್ಮ ದೇಶದಲ್ಲಿ ಇರೋದನ್ನು ನಾವು ಕಾಣಬಹುದಾಗಿದೆ. ಯಾವ ರೀತಿ ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ವಿಷಯ ಗೊತ್ತಿದೆ ನಿಮಗೆ ಅಂತ ಹೇಳಿ ಅನ್ಕೊಳ್ತೀನಿ. ವಯಸ್ಕ ಮತದಾನ ಪದ್ಧತಿ ಇದೆ. ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಿಗದಿತ ಸಮಯಕ್ಕೆ ಚುನಾವಣೆಗಳನ್ನು ಮಾಡುವ ಮೂಲಕ ಏನು ಮಾಡ್ತಾರೆ, ನಾವು ಸರ್ಕಾರವನ್ನು ರಚನೆಯನ್ನು ಮಾಡ್ಬೋದಾಗಿದೆ. ಅಕಸ್ಮಾತ್ ಏನಾದರೂ ನಾವು ರಚನೆ ಮಾಡಿರ್ತಕ್ಕಂಥ ಸರ್ಕಾರ ಅಥವಾ ನಾವು ಆಯ್ಕೆ ಮಾಡಿರ್ತಕ್ಕಂತಹ ಸರ್ಕಾರದಲ್ಲಿ ನಮಗೇನಾದರೂ ಅಸಮಾಧಾನ ಇತ್ತು ಅಂತ ಹೇಳಿದ್ರೆ ಜನತೆಯ ಆಗು ಹೋಗುಗಳಿಗೆ, ಕುಂದು ಕೊರತೆಗಳಿಗೆ ನಮಗೆ ಇರ್ತಕ್ಕಂತಹ ಸರ್ಕಾರ ಏನಾದರೂ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಹಾಗೂ ಸಂವಿಧಾನಾತ್ಮಕ ವಿಧಾನದಿಂದ ನಾವು ಆ ಸರ್ಕಾರವನ್ನು ಬದಲಾಯಿಸ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಕೂಡ ನಮಗೆ ಇದೆ ಅನ್ನೋದನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಹಾಗೆಯೇ ಮುಕ್ತ ಸಮಾಜ ವ್ಯವಸ್ಥೆಯು ಈ ಎರಡು ಮೂಲ ಸಿದ್ಧಾಂತಗಳು ಪರಸ್ಪರ ಸಂಬಂಧಿಸಿವೆ. ಒಂದು ಸಮಾಜ ಮುಕ್ತವಾಗಿ ಎಲ್ಲ ಹಂತದಲ್ಲೂ ಕೂಡ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಳವಣಿಗೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಅಲ್ಲಿ ಈ ಎರಡು ಸ್ವಾತಂತ್ರ್ಯಗಳು ತುಂಬಾ ಮುಖ್ಯವಾಗಿರುತ್ತೆ. ಯಾವ್ಯಾವ ಸ್ವಾತಂತ್ರ್ಯ? ಒಂದು ಪೌರ ಸ್ವಾತಂತ್ರ್ಯ, ಹಾಗೆ ಪೌರ ಸ್ವಾತಂತ್ರ್ಯದಲ್ಲಿ ಬರ್ತಕ್ಕಂಥ ವಿಧಗಳು, ಹಾಗೆಯೇ ರಾಜಕೀಯ ಸ್ವಾತಂತ್ರ್ಯ. ಈ ಎರಡು ಸ್ವಾತಂತ್ರ್ಯಗಳು ಮುಖ್ಯವಾಗಿರುತ್ತೆ. ಇವುಗಳು ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಅಂದರೆ ಈಗ ಒಂದೇ ನಾಣ್ಯದ ಎರಡು ಮುಖಗಳು ಅಂತೇಳಿ ಹೇಳ್ತಾರೆ ನೋಡಿ, ಹಾಗೆ ನಾವು ಹೇಳ್ಬೋದು. ಇವುಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ಸಾಧ್ಯ ಇಲ್ಲದ ಮಾತು. ಮೊದಲನೆಯ ಸಿದ್ಧಾಂತವನ್ನು ಒಪ್ಪಿಕೊಂಡರೆ ಎರಡನೆಯ ಸಿದ್ಧಾಂತವು ತನಗೆ ತಾನೇ ಅನುಸರಿಸಿ ಬರುತ್ತದೆ. ಮೊದಲನೇ ಸಿದ್ಧಾಂತ ಯಾವುದು? ಪೌರ ಸ್ವಾತಂತ್ರ್ಯ. ಆ ಪೌರ ಸ್ವಾತಂತ್ರ್ಯದ ಸಿದ್ಧಾಂತವನ್ನು ನಾವು ಏನಾದರೂ ಒಪ್ಕೊಂಡ್ವಿ ಅಂದರೆ ಎರಡನೇ ರಾಜಕೀಯ ಸ್ವಾತಂತ್ರ್ಯ
ಅದು ನಮ್ಮನ್ನು ಅನುಕರಣೆ ಮಾಡಿಕೊಂಡು ನಮ್ಮ ಜೊತೆ ಅನುಸರಿಸ್ಕೊಂಡು ಬರುತ್ತೆ. ಮಾನವ ವ್ಯಕ್ತಿತ್ವದ ಪಾವಿತ್ರ್ಯವನ್ನು ಒಪ್ಪಿಕೊಂಡರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತ್ವಗಳ ಅಗತ್ಯವನ್ನು ವ್ಯಕ್ತಿತ್ವ ವಿಕಾಸಕ್ಕೆ ತಕ್ಕ ಪರಿಸ್ಥಿತಿ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೀವಿ. ಹೀಗಿದ್ದಾಗ ಮಾನವನ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳಿದ್ರೆ, ಆತ ತನ್ನ ವ್ಯಕ್ತಿತ್ವದಲ್ಲಿ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡಿರಬೇಕು. ಆತನ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ, ದೇಶದ ಸ್ವಾತಂತ್ರ್ಯ, ಸಮಾನತೆ ಹಾಗೆ ಸೋದರತ್ವ ಇವುಗಳಿಗೆ ಆತನ ಮನಸ್ಸು ಮಿಡಿಯುವಂತಿರಬೇಕು. ಆಗ ವ್ಯಕ್ತಿ ವಿಕಾಸ ಆಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಪ್ರತಿಯೊಂದು ದೇಶವೂ ಕೂಡ ವಿಕಾಸ ಆಗುತ್ತೆ, ಪ್ರತಿಯೊಂದು ದೇಶದ ಪರಿಸ್ಥಿತಿ ಕೂಡ ಉನ್ನತವಾಗುತ್ತೆ. ಇದನ್ನೆಲ್ಲರೂ ಕೂಡ ಒಪ್ಕೊಂಡು ಇದೇ ರೀತಿ ಜೀವನವನ್ನು ನಡೆಸಬೇಕು ಅಂತ ಹೇಳಿ ನಮಗೆ ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಸಂವಿಧಾನದ 19ರಿಂದ 22ನೇ ವಿಧಿಯವರೆಗೂ ನಮಗೆ ಸಿಕ್ಕಿರ್ತಕ್ಕಂತಹ ಅದ್ಭುತವಾದಂತಹ ಹಕ್ಕುಗಳು ಇದು ಅಂತಾನೆ ಹೇಳ್ಬೋದು. ಹಾಗಾಗಿ ಇಂತಹ ಹಕ್ಕುಗಳನ್ನು ದುರುಪಯೋಗ ಪಡಿಸ್ಕೊಳ್ದೆ ಇವುಗಳನ್ನು ನಾವು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಮೌಲ್ಯಗಳು ಎಲ್ಲೋ ಒಂದು ಕಡೆ ಕುಸಿತಾ ಇದೆ ಅಂತ ಹೇಳಿ ಅನಿಸುತ್ತೆ. ಏನು ಈ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳಿ ಇತ್ತಲ್ವಾ, ಈ ಒಂದು ವ್ಯವಸ್ಥೆ ಏನಾಗ್ತಿದೆ, ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರ ಇರತಕ್ಕಂತಹ ವ್ಯವಸ್ಥೆಯಾಗಿ ಮಾರ್ಪಾಡಾಗ್ತಾ ಇದೆ. ಈ ರೀತಿಯಾದರೆ ಖಂಡಿತ ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧ್ಯವಿಲ್ಲ. ಎಲ್ಲರಲ್ಲೂ ಮಾನವೀಯ ಗುಣ ಅಂತಕ್ಕಂಥದ್ದು ಇರಬೇಕು, ಸ್ವಾತಂತ್ರ್ಯ, ಸಮಾನತೆಯ ಅಂಶಗಳಿರಬೇಕು, ಸೋದರತ್ವದ ಭಾವನೆ ಇರಬೇಕು. ಆಗ ಮಾತ್ರ ಎಲ್ಲರಲ್ಲೂ ಒಂದಾಗಿ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಮ್ಮ ಏಳಿಗೆಯೂ ಸಾಧ್ಯ ಇಲ್ಲ, ದೇಶದ ಏಳಿಗೆಯೂ ಕೂಡ ಸಾಧ್ಯ ಇಲ್ಲ. ನಮಗೆ ಈ ಸಂವಿಧಾನ, ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮಗೆ ಸಿಕ್ಕಿರತಕ್ಕಂತಹ ಒಂದು ವರ. ಈ ವರವನ್ನು ನಾವು ಉತ್ತಮವಾಗಿ ಉಪಯೋಗಿಸ್ಕೊಳ್ಳೋಣ. ಎಲ್ಲರೂ ಕೂಡ ಮಾನವೀಯತೆಯಿಂದ ಬದುಕೋಣ, ಮುಂದಿನ ನಮ್ಮ ಪೀಳಿಗೆಗೆ ಮಾದರಿಯಾಗೋಣ ಅಂಥೇಳಿ ಹೇಳ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.